ಹೈಕಮಾಂಡ್ ಹೇಳಿದ್ದೆ ಫೈನಲ್. ಹೈಕಮಾಂಡ್ ಏನು ಹೇಳ್ತಾರೆ ಅದನ್ನು ಕೇಳ್ತೀನಿ ಅಂದವರು ಇದೀಗ ಹೈಕಮಾಂಡ್ ಇನ್ನೂ ಕೂಡ ಸಿಎಂ ಬದಲಾವಣೆ ಬಗ್ಗೆ ಏನೂ ಆದೇಶವನ್ನು ಕೊಟ್ಟಿಲ್ಲ. ಆದರೆ ಸಿದ್ದರಾಮಯ್ಯ ದಿಢೀರ್ನೆ ದೆಹಲಿಯಲ್ಲಿ ಡಿ.ಕೆ. ಶಿವಕುಮಾರ್ಗಷ್ಟು ಶಾಸಕರ ಬೆಂಬಲ ಇಲ್ಲ, ನಾನೇ 5 ವರ್ಷ ಸಿಎಂ, ಯಾವುದೇ ಒಪ್ಪಂದವಾಗಿಲ್ಲ ಅಂತ ಹೇಳಿದ್ದಾರೆ. ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಎಂತಿದ್ದಂಥ ಸಿದ್ದರಾಮಯ್ಯನವರು ಈಗ ಹೈಕಮಾಂಡ್ ವಿಷಯವನ್ನ ಕೇಳದೆ ಕ್ಯಾರೆ ಅನ್ನದೆ ರಾಹುಲ್ ಗಾಂಧಿಯವ್ರನ್ನೂ ಕೂಡ ಭೇಟಿಯಾಗದೆ ಪ್ರಿಯಾಂಕಾ ಗಾಂಧಿಯವ್ರನ್ನೂ ಕೂಡ ಭೇಟಿಯಾಗದೆ ನಿಮ್ಮ ನಿರ್ಧಾರ ಏನು, ನನ್ನ ನಿರ್ಧಾರ ಇದು ಬರ್ಕಳಿ ಅಂದಂಗಿತ್ತು. ಈ ಮೂಲಕ ಎಲ್ಲವೂ ಅಂದುಕೊಂಡಷ್ಟು ಸುಲಭವಲ್ಲ ಅನ್ನೋದು ಸ್ಪಷ್ಟವಾಗಿದೆ. ಸಿದ್ದರಾಮಯ್ಯನವರು ದೆಹಲಿಯಲ್ಲಿ ಹೇಳಿಕೆಯನ್ನು ಕೊಡ್ತಿದ್ದಂತೆ ಇದೀಗ ರಾಜ್ಯದಲ್ಲಿ ಸಿದ್ದರಾಮಯ್ಯ ಬೆಂಬಲಿಗ ಸಚಿವರು ಶಾಸಕರು ತಮ್ಮದೇ ಆದಂಥ ಪಟ್ಟನ್ನು ಹಾಕಲಿಕ್ಕೆ ರೆಡಿಯಾಗಿದ್ದಾರೆ. ಮತ್ತೊಂದು ಕಡೆ ಸಿಎಂ ಡಿ.ಸಿ.ಎಂ ಜೊತೆ ಏನು ಬೆಂಗಳೂರಲ್ಲಿ 1-2-3 ದಿನ ಇದ್ದು ಶಾಸಕರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿದಂಥ ಸುರ್ಜೇವಾಲಾ ಅವರು ದೆಹಲಿಯಲ್ಲಿ ಸಭೆಯನ್ನು ಮಾಡಿದ್ದಾರೆ. ಇನ್ನು ಸಿಎಂ ಡಿ.ಸಿ.ಎಂಗೆ ಯಾವುದೇ ಸಮಯಾವಕಾಶವನ್ನು ರಾಹುಲ್ ಗಾಂಧಿ ಕೊಟ್ಟಿಲ್ಲ. ಇದೀಗ ಬೆಳವಣಿಗೆ ಬೇರೆಯ ದಿಸೆಯಲ್ಲಿ ಸಾಗ್ತಾ ಇದೆ. ಖರ್ಗೆ ಅವ್ರ ಜೊತೆ ಕೂಡ ಮಾತುಕತೆ ನಡೀತಾ ಇದೆ. ಸಂಜೆವರೆಗೂ ಬೆಂಗಳೂರಲ್ಲಿದ್ದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ದಿಢೀರ್ನೆ ದೆಹಲಿಗೆ ಪ್ರಯಾಣ ಬೆಳೆಸಿದ್ರು. ಅಲ್ಲಿಗ ಮಾತನಾಡ್ತಿದ್ದಾರೆ. ಹೈಕಮಾಂಡ್ ಏನು ಹೇಳುತ್ತೋ ಅದು ನನ್ನ ನಿರ್ಧಾರ ಅಂದಂಗಿತ್ತು ಸಿದ್ದರಾಮಯ್ಯನವ್ರದ್ದು. ಬಟ್ ಯಾಕೋ ವರ್ಷೆ ಬದಲಾಯಿತು ಕಳೆದ 4-5 ದಿನದಿಂದ. ನಾನೇ 5 ವರ್ಷ, ನಂದೇ 5 ವರ್ಷ, ಯಾವ ಅಧಿಕಾರ ಹಂಚಿಕೆ ಸೂತ್ರ ಇಲ್ಲ, ಏನೂ ಇಲ್ಲ ಅಂತ. ಸೊ ಈ ಮೂಲಕ ಹೈಕಮಾಂಡ್ ನಾನೇ ಹೈಕಮಾಂಡ್ ಅನ್ನೋ ನಿಲುವಿಗೆ ಸಿದ್ದರಾಮಯ್ಯನವ್ರು ಬಂದಂಗೆ ಕಾಣ್ತಿದೆ. ಮತ್ತೊಂದು ಕಡೆ ದೆಹಲಿಗೆ ಹೋಗುವ ಮುನ್ನ ಡಿ.ಕೆ. ಶಿವಕುಮಾರ್ ದೆಹಲಿ ಹೈಕಮಾಂಡ್ ನನಗೆ ದೇಗುಲವಿದ್ದಂತೆ, ಪ್ರಾರ್ಥನೆ ಮಾಡಿ ಕೈ ಮುಗಿದು ಬರ್ತೇನೆ ಎಂದಿದ್ರು. ಆದರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಹೈಕಮಾಂಡ್ ದೇಗುಲ ಎಲ್ಲವೂ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಇರ್ಬೋದು. ಬಟ್ ನನಗೆ ನಾನೇ ಹೈಕಮಾಂಡ್ ಅಂದಂಗೆ ಸಿದ್ದರಾಮಯ್ಯನವರು ತಮ್ಮ ಮಾತಿನ ಶೈಲಿಯನ್ನು ಬದಲಾವಣೆಯನ್ನು ಮಾಡಿಕೊಂಡಿದ್ದಾರೆ. ರಾಜ್ಯದಲ್ಲೂ ಸಹ ಸಿದ್ದರಾಮಯ್ಯ ಪರವಾಗಿ ಅವರ ಬೆಂಬಲಿಗ ಸಚಿವರು ಶಾಸಕರು ಬ್ಯಾಟಿಂಗ್ ಮಾಡ್ತಿದ್ದಾರೆ. ಹೈಕಮಾಂಡ್ ಆ ರಿಸ್ಕ್ ಅನ್ನು ತೆಗೆದುಕೊಳ್ಳುತ್ತಾ ಅಂತ. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಟೀಮ್ನ ವಾದ ಸೇಮ್. ಅವರು ಇಂಗ್ಲಿಷ್ ಮೀಡಿಯಾಗೆ ಇಂಟರ್ವ್ಯೂ ಕೊಟ್ಟಿದ್ರು ಅವತ್ತು ಡಿ.ಕೆ. ಶಿವಕುಮಾರ್. ಅಧಿಕಾರ ಹಂಚಿಕೆ ಸೂತ್ರದ ಪ್ರಕಾರ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ. ಈಗ ಅದೇ ನ್ಯಾಷನಲ್ ಮೀಡಿಯಾ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು, ಯಾವುದೇ ಹಂಚಿಕೆ ಆಗಿಲ್ಲ ಅಂತ. ಹಾಗಂದ ತಕ್ಷಣ ಸಿದ್ದರಾಮಯ್ಯ ಹೇಳಿದ್ರು ಅಂದ ತಕ್ಷಣ ಕೇಳ್ಕೊಂಡು ಸುಮ್ಮನೆ ಇರಕ್ಕೆ ಡಿ.ಕೆ. ಶಿವಕುಮಾರ್ ಸಾಮಾನ್ಯ ಅಲ್ಲ. ಹಾಗಂತ ಏನು ಮಾಡ್ತಾರೆ, ಬಂದ್ರಲ್ಲ ಅದೇ ನೋಡೋಣ ಅನ್ನೋ ಥರ ತೊಡೆ ತಟ್ಟಿ ರಾಜಕಾರಣ ಮಾಡೋಕ್ಕೆ ಸದ್ಯಕ್ಕಾಗಲ್ಲ. ಯಾಕಂದರೆ ಡಿ.ಕೆ. ಶಿವಕುಮಾರ್ ಪಾಲಿಟಿಕ್ಸ್ ಆ ಸ್ಟೈಲ್ ಅಲ್ಲ ಸದ್ಯಕ್ಕೆ. ಸಾಫ್ಟು ಡಿ.ಕೆ. ಶಿವಕುಮಾರ್ ಚೆಸ್ ಗೇಮ್ ಆಡ್ತಾರೆ. ಅವರೇ ಹೇಳೋದು, ನಾವೇನು ಹೇಳಲ್ಲ, ಚೆಸ್ ಆಡ್ತೀನಿ ಅಂತ. ಕೊಡಲ್ಲ ಬಿಡಲ್ಲ, ಯಾವುದೇ ಕಾರಣಕ್ಕೂ ಸಿಎಂ ಸ್ಥಾನ ಸಿಗಲ್ಲ ಅಂದಾಗ್ಲೂ ಕೂಡ ಡಿ.ಕೆ. ಶಿವಕುಮಾರ್ ವಿಚಲಿತರಾದಂಗೆ ಕಾಣ್ತಾ ಇಲ್ಲ. 2.5 ವರ್ಷದ ಅಂತ್ಯದ ಸಮಯ, ಎಸ್ ಮುಗಿಯೋವರೆಗೂ ಮಾತಾಡಿ, ನನ್ನ ಟೈಮ್ ಶುರುವಾದ್ಮೇಲೆ ನಾನು ಮಾತಾಡ್ತೀನಿ ಅಂದಂಗಿದೆ ಡಿ.ಕೆ. ಶಿವಕುಮಾರ್ ನಿಲುವು. ಸೆಪ್ಟೆಂಬರ್ ಅಕ್ಟೋಬರ್ ಕ್ರಾಂತಿ ಅನ್ನರಪ್ಪ, ಜುಲೈಲೇ ಕ್ರಾಂತಿ ಆದಂಗೆ ಕಾಣ್ತಿದೆ ಕಾಂಗ್ರೆಸ್ ಅಲ್ಲಿ. ಸಿದ್ದರಾಮಯ್ಯನವರು ಯಾರು ಹೈಕಮಾಂಡ್ ಏನು ಹೇಳ್ತಾರೋ ಬಿಡ್ತಾರೋ, ಬಟ್ ಸಿದ್ದರಾಮಯ್ಯನವರು ನೆವರ್ ಎವರ್ ನಾನು ಬಿಟ್ಟು ಕೊಡಲ್ಲ, ನಾನು ಕುರ್ಚಿ ಬಿಟ್ಟು ಇಳಿಯಲ್ಲ, ಅದೇನು ಮಾಡ್ತೀರಾ ಮಾಡಿ, ನಾನು ನೋಡೇ ಬಿಡ್ತೀನಿ ಅಂದಂಗೆ ಸವಾಲು ಆಗ್ತಂಗಿದೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಹೈಕಮಾಂಡ್ಗೆ ಸಿದ್ದರಾಮಯ್ಯನವರು. ಯಾಕಂದರೆ ಹೈಕಮಾಂಡ್ ಇವರನ್ನ OBC ACC OBC ಸಮಿತಿಗೆ ನೇಮಕ ಮಾಡಿದ್ಮೇಲೆ ಅದರ ಅರ್ಥ ರಾಷ್ಟ್ರ ರಾಜಕಾರಣ ಮಾಡಿ ಅಂತ. ಸುಮ್ಮನೆ ಯಾಕೆ ಕೇಂದ್ರ ಸಮಿತಿಗೆ ನೇಮಕ ಮಾಡ್ತಾರೆ? ನಾನು ಯಾವುದೇ ಕೇಂದ್ರದ ಪಾಲಿಟಿಕ್ಸ್ಗೆ ಹೋಗಲ್ಲ, ನಾನು ರಾಜೀನಾಮೆ ಕೊಡಲ್ಲ. ಕೇಳಿದ್ಯಾರು? ಎಷ್ಟು ವರ್ಷ, 2.5 ವರ್ಷ ಹತ್ತತ್ರ ಏನು ರಿಯಾಕ್ಟ್ ಮಾಡಿದೆ. ನಂದಿ ಬೆಟ್ಟದ ತಪ್ಪಲಿನ ಶುರು ಮಾಡಿದ್ರಪ್ಪ, 5 ವರ್ಷ ನಾನೇ ಅಂತ, ನಾನೇ ನಂದೇ ಅಂತ. ಆದರೆ ದೆಹಲಿಯಲ್ಲಿ ಹೇಳಿ ಬಂದವ್ರೆ ಅಪಾಯಿಂಟ್ಮೆಂಟ್ ಕೊಡಲ್ಲ ನೀವು, ನನ್ನ ನಿಲುವೇನು ನಾನು ತಿಳಿಸ್ಬಂದಿದ್ದೀನಿ ಅಂದಂಗೆ ಸಿದ್ದರಾಮಯ್ಯನೋ ರಿಯಾಕ್ಷನ್ ಇತ್ತು. ಬಟ್ ಒಂದಂತೂ ಸತ್ಯ, ಸಿಡಿದೆದ್ದ ಸಿದ್ದರಾಮಯ್ಯ ಹೈಕಮಾಂಡ್ ಗಲಿಬಿಲಿ, ಏನು ಮಾಡೋದು ಗೊತ್ತಾಗ್ತಿಲ್ಲ. ನನಗೆ ಹೆಚ್ಚಿನ ಶಾಸಕರ ಒಲವಿದೆ ಅನ್ನೋ ಒಂದು
ಗಟ್ಟಿತನ, ಆ ಧೈರ್ಯ ಇದ್ದಂಗೆ ಸಿದ್ದರಾಮಯ್ಯವ್ರು ಕಾಣ್ತಿದೆ. ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಹೇಳಿದ್ಮೇಲೆ ಕಾಂಗ್ರೆಸ್ಸಲ್ಲಿ ಸ್ಟ್ರಾಂಗ್ ಹೈಕಮಾಂಡ್, ಆದರೆ ಅದೇ ಹೈಕಮಾಂಡ್ಗೆ ಸೆಡ್ ಹೊಡೆದಂಗೆ ಕಾಣ್ತಿದೆ ಸಿದ್ದರಾಮಯ್ಯನವರು. ಗೊತ್ತಿಲ್ಲ ಏನಾಗತ್ತೆ ಅಂತ. ಈಗ ಒಂದು ಕ್ಲಾರಿಫಿಕೇಶನ್ ಕೊಡಲೇಬೇಕು. ಈಗ ಸಿದ್ದರಾಮಯ್ಯನವ್ರ ಬ್ಯಾಟಿಂಗು, ಬೌಲಿಂಗ್ ಡಿ ಕೆ ಶಿವಕುಮಾರ್ ಕಣ್ಣು ಮುಚ್ಕೊಂಡು ಬೌಲಿಂಗ್ ಮಾಡ್ತಾರೆ. ಹೊಡೀರಿ ಚೇಸಿಂಗ್ ನನಗೆ ಗೊತ್ತು ಅಂತ ಡಿ ಕೆ. 2.5 ವರ್ಷ ಆದ ಮರುದಿನ ನಾನು ಮಾತಾಡ್ತೀನಿ ಅಂದಂಗಿದೆ ಡಿ ಕೆ ಶಿವಕುಮಾರ್ ಶೈಲಿ. ಡಿ ಕೆ ಶಿವಕುಮಾರ್ಗೆ ಶಾಸಕರ ಬೆಂಬಲವಿಲ್ಲ ಅಂತಿದೆ ಹೇಳ್ತಾರೆ. ಆದರೆ ಹೈಕಮಾಂಡ್ ಪ್ಲಸ್ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ. ಹೈಕಮಾಂಡ್ ಒಲವಿಲ್ಲದೆ, ಹೈಕಮಾಂಡ್ ಸಪೋರ್ಟ್ ಇಲ್ಲದೆ ಸಿದ್ದರಾಮಯ್ಯನವರು ಮುಂದುವರಿಯೋಕೆ ಸಾಧ್ಯ ಇಲ್ಲ. ಡಿ ಕೆ ಶಿವಕುಮಾರ್ ಆಗದನ್ನ ತಪ್ಪಿಸ್ಬೋದೇನೋ, ಆದರೆ ಸಿದ್ದರಾಮಯ್ಯನವರು ಬದಲಾಯಿಸೋದನ್ನ ತಪ್ಸಕ್ ಸಾಧ್ಯ ಇಲ್ಲ ಅಂತ ಇದ್ದಂಗಿದೆ ಕೆಲವೊಂದು ನಡವಳಿಕೆ. ಸಿದ್ದರಾಮಯ್ಯನವರು ನಿಮ್ಮ ವಿರೋಧ ಏನು? ನೀವು ಮುಂದುವರಿಬೇಕು ಅಂತ ತಾನೆ? ಚಾನ್ಸ್ ಇಲ್ಲ. ಇಲ್ಲಿ ಎರಡನೇ ವಿರೋಧ ಏನು? ಡಿ ಕೆ ಸಿ ಎಂ ಆಗಬಾರ್ದು ಅಂತನಾ? ಓಕೆ, ಆಗಲಿ, ಖರ್ಗೆ ಅವರಾಗಲಿ, ಬಿಡಿ ಅಂದ್ರೆ ಏನು ಮಾಡ್ತಾರೆ ಗೊತ್ತಿಲ್ಲ. ಆದರೆ ಎಸ್ ಎಂ ಕೃಷ್ಣ ಅವರು ತೀರ್ಕೊಂಡಾಗ ಸದನದಲ್ಲಿ ಮಾತನಾಡಿದಂಥ ಡಿ ಕೆ ಶಿವಕುಮಾರ್ 99ರ ಸರ್ಕಾರದ ಅವಧಿಯಲ್ಲಿ ಹಿಂದಿನ ದಿನ ಲಿಸ್ಟಲ್ಲಿ ಹೆಸರಿತ್ತು ಮಂತ್ರಿಗಿರಿಗೆ, ಮರುದಿನ ಇರಲಿಲ್ಲ. ಆ ಟೈಮಲ್ಲಿ ಎಸ್ ಎಂ ಕೃಷ್ಣ ಅವ್ರ ಮನೆ ಕದ ಒದ್ದು ಮಂತ್ರಿಗಿರಿ ತಗೊಂಡಿದೆ ಅಂತ ಹೇಳಿದರು. ಎಲ್ರಿಗೂ ಆಶ್ಚರ್ಯ. ಸಂತಾಪ ಸೂಚಕ ಸಭೆಯಲ್ಲಿ ಏನಪ್ಪ ಹಿಂಗೆ ಮಾತಾಡ್ತಿದೆ ಅಂತ. ಅಂದರೆ ಯಾವುದಕ್ಕೂ ಜಗ್ಗದೆ ಬಗ್ಗದೆ ನನಗೆ ದಕ್ಕಬೇಕಾದವನ್ನ ದಕ್ಕಿಸಿಕೊಳ್ತೇನೆ ಅನ್ನೋದು ಡಿ ಕೆ ಶಿವಕುಮಾರ್ ಕೆಪಾಸಿಟಿ. ರಾಜಕೀಯದಲ್ಲಿ ಇವೆಲ್ಲ ನಡೀತಾ ಇರ್ತವೆ, ನಡೆದಿವೆ. ಬಟ್ ಡಿ ಕೆ ಶಿವಕುಮಾರ್ ಮೌನ, ಡಿ ಕೆ ಶಿವಕುಮಾರ್ ತಾಳ್ಮೆ, ಡಿ ಕೆ ಶಿವಕುಮಾರ್ ಈ ಚೆಸ್ ಗೇಮು ಸಿದ್ದರಾಮಯ್ಯನವರ 2.5 ವರ್ಷ ಅವಧಿ ಮುಗಿಯವರೆಗೆ. ಅದಾದ ಮರುದಿನದಿಂದ ಡಿ ಕೆ ಶಿವಕುಮಾರ್ ಬ್ಯಾಟಿಂಗ್ ಟೈಮ್, ಅವ್ರು ಬ್ಯಾಟಿಂಗ್ ಶುರು ಮಾಡ್ತಾರೆ ಅಂತ ಬಹುತೇಕರು ಗೊತ್ತು. ಯಾಕಂದರೆ ಡಿ ಕೆ ಶಿವಕುಮಾರ್ ಬಗ್ಗೆ ಗೊತ್ತಿರೋರಿಗೆ, ಕಂಡವ್ರಿಗೆ, ರಾಜಕಾರಣ ನೋಡಿದವ್ರಿಗೆ ಡಿ ಕೆ ಶಿವಕುಮಾರ್ ಸುಮ್ಮನೆ ಇರುವ ವ್ಯಕ್ತಿಯಲ್ಲ. ಬೊಮ್ಮಾಯಿಯವರು, ಅಶೋಕ್ ಅವರು ಸೇರಿದಂಗೆ BJP ಅವರು ಹೇಳ್ತಾರೆ, ಯಾವಾಗ ಅದು ಬ್ಲಾಸ್ಟ್ ಆಗುತ್ತೋ ಗೊತ್ತಿಲ್ಲ ಡಿ ಕೆ ಶಿವಕುಮಾರ್ ಅಂತ. ಬಟ್ ಸದ್ಯಕ್ಕೆ ಸಿದ್ದರಾಮಯ್ಯ ಸೆಳೆದಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಗಲಿಬಿಲಿಗೊಂಡಿದೆ. ನಿಮ್ಮ ಪ್ರಕಾರ ಸಿದ್ದರಾಮಯ್ಯನವರು ಅಧಿಕಾರ ಬಿಟ್ಕೊಡ್ತಾರಾ ಅಥವಾ ಹೈಕಮಾಂಡ್ ಅವ್ರು ಕಿತ್ಕೋತಾರಾ? ತಾವೇನು ಹೇಳ್ತೀರಿ? ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.